ಮಾಡ್ಕೊಳ್ಳಿ. ಅವನೇ ಬೇಡ ಅಂತ ಬಿಟ್ಟು ಬಂದ್ಮೇಲೆ ನನ್ಗೆ ಅವ್ನ ಏನಾದ್ರು ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಮಗು, ಆ ಕಡೆ ಮಲ್ಗಿರೋ ಮಗು, ಮಕ್ಳನ್ನ ಕೊಡ್ತೀರಾ, ಕಳಿಸ್ತಾರ ಕೇಳಿ? ಮಕ್ಕಳನ್ನ ಕಳ್ಸ, ನಾನು ಸಾಕೊಂತೀನಿ. ಅಮ್ಮ ಬಂದ್ರೆ ನೋಡೆ, ಇಲ್ಲ ನೀನು ಬಾ, ಇಲ್ಲ ಬಂದ್ರೆ ನಮ್ಗೆ ಏನ್ ಮಾಡ್ತೀವಿ ಗೊತ್ತಾ, 3 ಜನಕ್ಕೂ ಅಲ್ಲೇ ಬರ್ತೀನಿ, ಪೆಟ್ರೋಲ್ ಹಾಕಿ ನೀನು ನಮ್ ಸುಟ್ಟಾಕ್ಬಿಡು, ನಾ ಬಂದ್ಬಿಡ್ತೀನಿ. ನನ್ಗೆ ಯಾಕೆ ಅಂತ ಅಣೆ ಯಾಕೆ ಜೊತೆಲಿ ಇರ್ಬೇಕಾದ್ರೆ ನಿನಗೆ ಎಂಟಿ ವ್ಯಾಲ್ಯೂ ಅನ್ನೋದೇನು ಅಂತ ಗೊತ್ತಿರ್ಲಿಲ್ವಾ? ನಮ್ಮನ್ 3 ಜನ ನೀನ್ ಸುಟ್ಟಾಕ್ಬಿಟ್ಟ ಆಮೇಲೆ ನಿಮ್ದೇ ಹೇಳಿದಕ್ಕೆ ಉತ್ತರ ಕೊಡ್ತೀಯಾ? ನೆನ್ನೆನು ಹಂಗೆ 3 ಜನ ನನ್ ಮಕ್ಕಳನ್ನ ನೀನ್ ಹೊಟ್ಟೆಲ್ 9 ತಿಂಗಳು ಎಷ್ಟು ಬೆಳೆಸಿದ್ಯಲ್ಲ ನಿನ್ ಮಗನ್ನ. ನಾನು ಹೇಳಿದಕ್ಕೆ ನೀನ್ ಯಾವ್ದು ಉತ್ತರ ಕೊಡ್ಲಿಲ್ಲ, ಅರ್ಥ ಆಯ್ತಾ? ನಾನು ಹೇಳಿದಕ್ಕೆ ಉತ್ತರ ಮಾಡು. ನಾನು ಹೇಳಿದಕ್ಕೆ ಇವಾಗ ನೀನು ಉತ್ತರ ಕೊಡು ಅಂತ ನಾನು ಹೇಳ್ತಾ ಇದೀನಲ್ವಾ? ಹೇಳು. ಯಾಕೆ ಇಷ್ಟು ದಿನ ಎಂಟಿ ಅನ್ನೋ ಜ್ಞಾನ ಇರ್ಲಿಲ್ವಾ? ಇಷ್ಟು ವರ್ಷ ನಂಗೆ ನೋವು ಕೊಡ್ಬೇಕಾದ್ರೆ, ನನ್ಗೆ ಹೊಡಿಬೇಕಾದ್ರೆ, ನನಗೆ ಬಡಿಬೇಕಾದ್ರೆ ಓಡಾಡಕ್ ಆಗ್ತಿರ್ಲಿಲ್ವಲ್ಲ ನನ್ಗೆ. ಆ ತರ ಹೊಡೆದಿದ್ದೆ ನೀನು, ಕುಂಟ್ಕೊಂಡು ಓಡಾಡ್ತಿದ್ದೆ ನಾನು. ಮಾತು ಮುಂಚೆ ನನ್ ಸೂಳೆ ಮಗನ ಹಂಗೆ ಹಿಂಗೆ, ನನ್ ಸೂಳೆ ಮಗನ ಹೋದ್ರೆ ಹೋಗ್ಲಿ ಹೇಳು. ನೀನು ನನ್ ಸೂಳೆ ಮಗನ ಹೇಳು ನಿನ್ಗೆ. ಆದ್ರೂ ಕಷ್ಟಪಟ್ಟು ಒಂದು ಕ್ಯಾಬಲ್ ದುಡ್ದು ಆಗ್ತಾ ಇದ್ನಲ್ಲ, ಆಮೇಲೆ ಎಲ್ಲ ಲೀಲಾ ಒಂದ್ ನಿಮಿಷ ನಾನ್ ಹೇಳ್ಬಿಡ್ತೀನಿ ನೋಡ್ಕೊ. ನೀನ್ ಮದ್ವೆ ಆಗಿದ್ರೇನೋ, ಆಮೇಲೆ ನನ್ನ ಹತ್ರ ಬಂದೆ ನೀನು. ಆದ್ರೂ ನೀನ್ ಮದ್ವೆ ಆಗಿ ನಾನು ಸಾಕ್ತಾ ಇದೀನಲ್ಲ, ಅದಕ್ಕೆ ಹೆಮ್ಮೆ ಪಡ್ಬೇಕು. ಇವಾಗ ನಿಮ್ಮ ಅಮ್ಮನ ಹತ್ರ ಹೋಗಿದೆ ಮನೆ, ನಿಮ್ಮ ಅಮ್ಮ ಪರ್ಕೆತ್ಕೊಂಡ್ ಹೊಡೆಯಕ್ ಬಂದ್ರು, ನಾನು ಬಂದ್ಬಿಟ್ಟೆ. ಇವತ್ತು ನಿಮ್ಮ ಅಮ್ಮ ಹೇಳಿದಾರೆ ಬಂದ್ಬಿಟ್ರೆ ಸಾಕಪ್ಪ, ಮನೆಯವ್ರನ್ನೆಲ್ಲ ದೂರ ಮಾಡ್ಕೊಂಡು ನಾನು ಈ ಕಷ್ಟ ಅನುಭವಿಸ್ತಿರೋದು. ಅದೇ ನಮ್ಮ ಮನೇಲಿ ಇದ್ದಿದ್ರೆ ನಾನು ಹೆಂಗೋ ಬದುಕ್ತಿದ್ದೆ ನಾನು. ನಿನ್ನಂತ ನಮ್ಮಮ್ಮ ಬೇಡ, ಸರಿ ಇಲ್ಲ ಕಣೆ ಅವನು ಅಂತ ಅಂದ್ಲು ನಮ್ಮಮ್ಮ. ನಮ್ ತಮ್ಮದಿರೆಲ್ಲ ಹೇಳಿದ್ರು ಅವ್ನ್ ಸರಿ ಇಲ್ಲ ಕಣೆ ಬೇಡ ಅಂತ. ಆದ್ರೆ ನಾನು ನಿನ್ ಮೇಲೆ ನಂಬಿಕೆ ಇಟ್ಟು ಬಂದೆ. ಯಾಕಂದ್ರೆ ನಿನ್ ಮೇಲೆ ನಂಗೆ ನಂಬಿಕೆ ಇತ್ತು. ಆ ನಂಬಿಕೆ ನೀನ್ ಕಳ್ಕೊಂಡ್ಬಿಟ್ಟಿದ್ಯಾ. ಇನ್ನೆಲ್ಲಿಂದ ಬರ್ಬೇಕು ಆ ನಂಬಿಕೆ ಅನ್ನೋದು? ನಾನ್ ನಿನ್ ಮೇಲೆ ನಂಬಿಕೆ ಇಟ್ಟು ಮನೆ ಬಿಟ್ಟು ಹೋಯ್ತಾ ಇದ್ದಲ್ಲ, ನಿಮ್ ಮನೆಗ್ ನಮ್ ಮನೆಗ್ ಕರ್ಸ್ಕೊಂಡ್ ನಮ್ ಮನೆ ಮಂಚ ಎಲ್ಲ ಮಂಜು ಅವರೇ ನೋಡಿ, ಮತ್ತೆ ನಿಮ್ಗೆ ನಿಮ್ ಹೆಂಡತಿ ಹತ್ರ ಕುತ್ಕೊಂಡು ರೀತಿಯಾಗಿ ಮಾತನಾಡಕ್ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮಿಬ್ರದ್ ಏನಂತ ಗೊತ್ತಿಲ್ಲ. ದಯವಿಟ್ಟು ಸಿಕ್ಕಾಗ್ ಬಳಸ್ಕೊಳ್ಳಿ. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ರಿ. ನಂಬಿಕೆ ಕಳ್ಕೊಬಿಟ್ರಿ ನೀವು ಅಂತಿದ್ದಾರೆ. ಮೇಡಮ್ ಒಂದ್ ನಿಮಿಷ ನಾನ್ ಹೇಳ್ಬಿಡ್ತೀನಿ, ಆಮೇಲೆ ಅವ್ಳು ಮಾತಾಡಕ್ ಹೇಳಿ. ನನ್ ವೈಫ್ ನ ನಮ್ ಮನೆಗೆ ಈ ತರ ಎಲ್ಲ ಕರ್ಸ್ಕೊಂಡು ಈ ತರ ಎಲ್ಲ ಮಾಡಿದಳಲ್ಲ, ಅವಳಿಗೆ ಮನ್ಸು ಒಪ್ಪುತ್ತಾ ಕೇಳಿ. ಈ ತರ ಎಲ್ಲ ಮಾಡಿದಳಲ್ಲ, ತುಟಿ ಎಲ್ಲ ಅವಳು. ಆಯ್ತು ತಡೀರಿ, ಉತ್ತರ ಕೊಡ್ತಾರೆ. ಇವಾಗ ಹೇಳ್ದಲ್ಲ ಹಿಂಗೆ ಅಂತಂದ್ಬಿಟ್ಟು, ಇನ್ನೊಬ್ಬಳ ಜೊತೆ ನೀನ್ ಹೋಗಿ ಮಲಗ್ಬೇಕಾದ್ರೆ ಅವಾಗ ನೀನು ನನ್ನ ಹೆಂಡತಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಅನ್ನಿಸ್ಲಿಲ್ವಾ? ನಿನ್ನ ಹತ್ರ ಪ್ರೂಫ್ ಐತಾ? ನನ್ನ ಹತ್ರ ಪ್ರೂಫ್ ಇರೋದಕ್ಕೆ ತೋರಿಸ್ತದ. ನಿನ್ನ ಹತ್ರ ಐತಾ ತೋರ್ಸು. ನನ್ನ ಹತ್ರ ಎಲ್ಲ ಇತ್ತಪ್ಪ. ಪಾಪ ಸುಮ್ನೆ ಯಾಕೆ ಅವ್ರ ಸಂಸಾರ ಹಾಳು ಮಾಡೋದು? ಇವಾಗ್ಲೂ ಎಷ್ಟು ಕಾಲ ಮಿಂಚಿಲ್ಲ, ಫೋನ್ ಮಾಡಿ ಡೈರೆಕ್ಟ್ ಆಗಿ ಇವಾಗ ಮೀಡಿಯಾದವ್ರೆಲ್ಲ ಇದಾರಲ್ವಾ, ಅವ್ರನ್ನ ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ನಾನು ಕೇಳಿಸ್ಬೋದು. ಆ ಕೇಳಿಸೋ ಕೆಪಾಸಿಟಿ ನನ್ಗಿದೆ. ಆದ್ರೆ ಬೇಡ, ಅವ್ರ ಸಂಸಾರ ಹಾಳು ಮಾಡಕ್ ನನ್ಗೆ ಇಷ್ಟ ಇಲ್ಲ. ಸರಿ ಬಾಮ್ಮ, ಆಯ್ತು. ನಾನು ಅವ್ರ ಸಂಸಾರ ಹಾಳು ಮಾಡಲ್ಲ. ಅವಳ ಸಂಸಾರ ಹಾಳು ಮಾಡಕ್ ಅವಳು ಒಂದ್ ಹೆಣ್ಣು, ನನ್ನ ತಂಗಿ ಅವಳು. ಎಷ್ಟೇ ಆಗ್ಲಿ ನನ್ನ ತಂಗಿನೇ ಅವಳು. ಅವಳ ಹೆಸರು ಹೇಳಕ್ಕೂ ನಾನು ಇಷ್ಟ ಪಡಲ್ಲ. ಅರ್ಥ ಆಯ್ತಾ? ನಾನು ನನ್ನೆಂತ ಈ ತರ ನೀನ್ ಮೋಸ ಮಾಡ್ದೆ ನನ್ಗೆ ಅಂತ ಹೇಳ್ತಾ ಇದೆಯಲ್ವಾ? ಇದೇ ನೀನ್ ನನಗೆ 2 years ಬ್ಯಾಕ್ ನನಗ್ ನೀನ್ ಮೋಸ ಮಾಡಿದಾಗ ನಿನಗ ಅವಾಗ ಏನು ಅನ್ನಿಸ್ಲಿಲ್ವಾ? ಬೇಕಾಗಿಲ್ಲ ಪ್ರೂಫ್. ಆಮೇಲೆ ನೀನ್ ತಲೆ ಬಾಕ್ತೀಯ ನೀನು. ಬೇಡ ಅದೆಲ್ಲ ಮಾನ ಮರ್ಯಾದೆ. ಯಾಕಂದ್ರೆ ನೀನ್ ನೋಡಿ ಎಷ್ಟೋ ಜನರ ಸಂಸಾರ ಇವಾಗ ಹಾಳು ಮಾಡ್ಬಿಟ್ಟಿದ್ಯಾ. ಅವ್ಳ ಸಂಸಾರ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ನೀನ್ ಏನಂದೆ, ಕುಸುಮಾ ಜೊತೆಲಿ ಸೇರ್ಬೇಡ್ರಿ ನಾನ್ ಹೇಳಿದೀನಿ. ಹ್ಞೂನ್ರಿ ಆಯ್ತು ಅನ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಏನೇ ಮೆಸೇಜ್ ಬಂತು ಇನ್ನೊಬ್ರು ಹುಡುಗಿ ಹತ್ರ ಮಾತಾಡಕ್ಕೆ, ವಾಯ್ಸ್ ರೆಕಾರ್ಡ್. ನನ್ ಫ್ರೆಂಡ್ ಅವಳು, ನಾನ್ ಹೇಗ್ ಬಿಟ್ಕೊಡ್ಲಿ? ಹೌದು, ವಾಯ್ಸ್ ರೆಕಾರ್ಡ್ ಅಲ್ಲಿ ಸಂತು ಕಾಸ್ ಕಳ್ಸು, ಬೇಗ ಕಾಸ್ ಕಳ್ಸು, ಇವೆಲ್ಲ ಏನ್ ಕೆಲ್ಸ ನಿಂದು ಬಂದಿರೋದು ಈ ಫೋನ್ ಅಲ್ಲಿ? ನಾನು ಹೇಳ್ಕೊಂಡಿದ್ದೀನಿ. ಅವಳ ಕಷ್ಟ ಅಂದಾಗ ನಾನು ಹೇಳ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ನನ್ ಕಷ್ಟ, ನನ್ ಸುಖ, ನನ್ ಪ್ರತಿಯೊಂದು ನಾನು ಅವಳ ಹತ್ರ ಹೇಳ್ಕೊಂಡಿದ್ದೀನಿ. ನನ್ಗಿದ್ದಿದ್ದು ಅವಳೊಬ್ಳೆ, ನನ್ನ ಫ್ರೆಂಡ್ ಅಂತ ಇದ್ದಿದ್ದು ನನ್ಗೆ ಅವಳೊಬ್ಳೆ. ನನ್ಗೆ ಅಕ್ಕ ತಂಗಿ ಪ್ರತಿಯೊಂದು ನನ್ಗೆ ಅವಳೊಬ್ಳೆ. ನನ್ಗೆ ಅವಳೇ ಹೆಚ್ಚು. ಈಗ್ಲೂ ಹೇಳ್ತಿದ್ದೀನಿ, ನನಗ್ ನನ್ನ ಫ್ರೆಂಡೇ ಹೆಚ್ಚು. ಅವತ್ತು ನೀನು ಹೊಡೆದು ಸಾಯಿಸಿ ಮಲಗಿಸಿದಾಗ ಹೇಳಗಂಟ ಕೇಳು. ಅವತ್ತು ಸಾಯಿಸಿ ಮಲಗಿಸಿದ್ದಲ್ಲ, ಜ್ಞಾನ ತಪ್ಪಿ ನನ್ನ ಕೆಳಗಡೆ ಬಿದ್ದಿದ್ನಲ್ಲ, ಎಲ್ರಿಗೂ ಫೋನ್ ಮಾಡ್ದಲ್ಲ, ಪ್ರತಿಯೊಬ್ಬರಿಗೂ. ಅವ್ರ ಹೆಸರೆಲ್ಲ ಬೇಡ, ಪ್ರತಿಯೊಬ್ಬರಿಗೂ ಫೋನ್ ಮಾಡ್ದಲ್ಲ. ಸತ್ತೋಗಿದ್ದಾಳೆ, ಎತ್ಕೊಂಡು ಇವಾಗ ಅವಳು ಡೆಡ್ ಬಾಡಿ ಎತ್ಕೊಂಡು ಹೋಗಿಲ್ಲ ಅಂದ್ರೆ ಇಲ್ಲೇ ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅಂತ ಹೇಳ್ದಲ್ಲ ನೀನು. ಇಡೀ ಅಲ್ಲಿ ಒಟ್ಟಾರ್ದವ್ರೆಲ್ಲ ಬಂದು ನಿಂತ್ಕೊಂಡು ನೋಡಿದ್ರಲ್ವಾ? ಅದೇ ಫ್ರೆಂಡ್ಗಳನ್ನ ಬಂದು ನನ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು. ಹಾಲು ಕುಡಿಯೋ ಮಗುನ್ ಬಿಟ್ಬಿಟ್ಟು ರಾತ್ರಿ 11:30ವರೆಗೂ.
ಅವರೇ ಅಡ್ಮಿಟ್ ಮಾಡಿದ್ದೆ ನಿನ್ನ, ನಾನ್ ಕರ್ಕೊಂಡೋಗಿಲ್ಲ ಯಾಕೆ ನಿನ್ನ. ಅವ್ರ ಏನ್ ಜೊತೆ ಕೊಡ್ತಿದ್ದ ಅಂತ ಬಂದಿರ್ಲಿಲ್ವಾ? ಗೊತ್ತಾಯ್ತಾ ನಿನ್ಗೆ? ಅವತ್ತು ಏನ್ ಜೊತೆಲ್ ಕೊಡ್ದೆ ಅಂತ ಬಂದಿರ್ಲಿಲ್ವಾ? ಗೊತ್ತಾಯ್ತಾ? ಜೊತೆಲ್ ಬಂದಿದ್ಲಾ ಇಲ್ವಾ ಅಷ್ಟೇ. ಲೀಲಾ ನಾನು ಏಂತ ಕೊಡ್ದೆ ಹೇಳು? ಸೂಳೆ ಮಗನೇ ಅಂತ ತಾನೇ ಹೊಡೆದಿದ್ದು ಹೇಳು. ಸೂಳೆ ಮಗನೇ ನನ್ನ ಏಂತ ಕತ್ತಿ ಸೂಳೆ ಮಗನೇ ಅಂತ ಹೇಳು. ಅನ್ಬೋದು ಹಂಗಾದ್ರೆ ನೀನ್ ನನ್ನ ಸಾವಿರ ಅನ್ಬೋದು, ನಾನು ಅನ್ನಿಸ್ಕೋಬೇಕು. ನಾನು ಏನೇ ಅಂತ ಹೇಳಿದೀನಿ? ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಬಂದ್ರು ಬರುತ್ತೆ ಹೋಗುತ್ತೆ ಅವೆಲ್ಲ ಮಾಡ್ಬೇಡಿ. ನೀನೇನು ಮಾತಾಡಲ್ಲ ನೀನ್ ತುಂಬಾ ಒಳ್ಳೆಯವನು ನೀನ್ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು ನೀನೇನು ಮಾತಾಡ ಹರಿಶ್ಚಂದ್ರ ನೀನು ಕಟ್ಕೊಂಡಿರೋಳ್ನ ಮಾತ್ರ ಅಯ್ಯೋ ಎಲ್ಲಿ ಮುತ್ತು ಉದ್ರೋಗುತ್ತೋ ಅಂತ ಅಂದ್ಬಿಟ್ಟು ನೀನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ, ಅಷ್ಟು ಚೆನ್ನಾಗಿ ಹೆಂಡ್ತಿನ ಒಂದು ಮಾತು ನೀನ್ ಅಂತ ಇರ್ಲಿಲ್ಲ. ಸಾಕ್ಷಿ ಸಮೇತ ಐತೆ ಇರಪ್ಪ, ಸ್ವಲ್ಪ ತಡ್ಕೋ. ಎಲ್ಲ ಇವಾಗ ಫುಲ್ ಡೀಟೇಲ್ಸೇ ಬರ್ತೈತೆ, ಸ್ವಲ್ಪ ತಡ್ಕೋ. ನೋಡ್ಕೊಂಡೆ ಬಂದಿದ್ದೀನಿ ಬಸಪುರದಲ್ಲಿ ಯಾರ್ಯಾರು ನನ್ ಕಷ್ಟ ನನ್ ಸುಖ ನೀನ್ ಹೊಡೆದಿರೋದು ಬರ್ದಿರೋದು ನೋಡಿರೋದು ಎಲ್ಲ ಪ್ರತಿಯೊಬ್ರು ಹೇಳ್ತಾರೆ. ತಡ್ಕೋ ಸ್ವಲ್ಪ. ಒಂದ್ ನಿಮಿಷ ಇರು, ಹಂಗೆ ಒಂದ್ ನಿಮಿಷ ಲೈವ್ ಅಲ್ಲಿ ಸುಮ್ನೆ ಇರು, ಮಾತಾಡಪ್ಪ. ಹಾ ಹೇಳು. ಕೊಟ್ಟಿಲ್ವಾ ನಿನ್ಗೆ? ಅವತ್ ನೋಡಿದ್ದೀನಿ. ಏನಮ್ಮ ನಿಮ್ಮ ಅಪ್ಪ ಹೇಳ್ಕೊಟ್ಟ ಅಂತ ಏನೇನೋ ಹೇಳ್ಬೇಡ ಲಿಚ್ಚಿ. ನಾನೊಂದ್ ಮಾತು ಹೇಳ್ತೀನಿ ಕೇಳು. ನಿಮ್ಮ ಅಪ್ಪನಿಗಿನ ಪ್ರೀತಿ ಜಾಸ್ತಿ ನಾನ್ ಕೊಟ್ಟಿದ್ದೀನಿ ಮಗನೇ ನಿನ್ಗೆ. ಏನೋ ಎಷ್ಟೋ ಸತಿ ನಿಮ್ಮ ಅಪ್ಪನ ಒಡೆಯಕ್ಕೂ ಕೂಡ ನಾನು ಬಿಡ್ತಾ ಇರ್ಲಿಲ್ಲ ಒಂದೇಟು. ಗೊತ್ತು ತಾನೇ ನಿನ್ಗೆ? ಒಂದೇಟಾದ್ರು ಒಡೆಯಕ್ ಬಿಡ್ತಿದ್ನ ನಾನು. ಇವಾಗ ಮಗು ಜೊತೆ ಮಾತಾಡ್ತಿದ್ದೀನಿ ತಾನೇ, ಸುಮ್ನಿರು. ಇವಾಗ ಇಷ್ಟೊತ್ತು ನೀನ್ ಮಾತಾಡ್ದಲ್ವಾ, ಇವಾಗ ನಾನು ಮಗು ಜೊತೆ ಮಾತಾಡ್ತಿದ್ದೀನಲ್ವಾ, ಸುಮ್ನಿರ್ಬೇಕು ಇವಾಗ ನೀನು. ನಾನು ಮಾತಾಡ್ಬೇಕಾದ್ರೆ ನೀನು ಸೆಂಟ್ರಲ್ ಅವನು ಕಿವುಚೋದಲ್ಲ ಇಲ್ಲಿ. ನಾನು ನೆನ್ನೆ ಕ್ಯಾಮ್ರಾದಲ್ಲೂ ಕೂಡ ನಾನು ನೋಡಿದೆ ಮಗುನ್ ಕಿವುಚುತ್ತಾ ಇದ್ದಿದ್ದು ನೀನು. ನಾನೆಲ್ಲ ಅಬ್ಸರ್ವ್ ಮಾಡಿದೆ ನಾನು. ನಾನು ಏನು ಕಿವುಚಿಲ್ಲಮ್ಮ ನೋಡಿ, ಇಲ್ಲೇ ಕೈ ಐತೆ, ಎರಡು ಕೈ ಕಿವುಚಲ್ಲ ಪೌಚಲ್ಲ. ಹೇಳುತ್ತೆ ನಿಮ್ಮ ಅಮ್ಮ ಬರ್ತಾಳೆ ಕಣೋ, ನಿಮ್ಮ ಅಮ್ಮನ ಮೇಲೆ ಈ ತರ ಎಲ್ಲ ಹೇಳೋ, ನಿಮ್ಮ ಅಮ್ಮ ಬಂದೇ ಬರ್ತಾಳೋ, ನಿಮ್ಮ ಅಮ್ಮ ಬೇಕು ಅಂದ್ರೆ ಈ ತರ ಹೇಳ್ರ ಬಂದೇ ಬರ್ತಾಳೆ ಅವಳು ಅಂತ ನೀನ್ ಹೇಳ್ಕೊಟ್ಟಿದ್ಯಾ. ಆ ಮಕ್ಳು ಹೆಂಗ್ ಹೇಳ್ತಾರೆ ಹಂಗ್ ಕೇಳ್ತಾರೆ. ನಾನು ಇವಾಗ ಆಚಕ್ ಹೋಗ್ಬಿಡ್ತೀನಿ, ನಿನ್ ಮಗನ ಹತ್ರ ನೀನೇ ಮಾತಾಡ್ಕೊ ಇರು.